ಹಲೋ ಗೆಳೆಯರೇ, ನಮ್ಮ ಲಾ ಎಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮೇ 6, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ಕಾಣೋದಾದ್ರೆ, ಕ್ಯಾಬಿನೆಟ್ ಅಪ್ರೂವ್ಸ್ 4 more ಜಡ್ಜಸ್ ಫಾರ್ ಸುಪ್ರೀಂ ಕೋರ್ಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಬೇಕು ಅಂತ ರೀಸೆಂಟ್ ಆಗಿ ಯೂನಿಯನ್ ಕ್ಯಾಬಿನೆಟ್ ಒಂದು ಅಪ್ರೂವಲ್ ಅನ್ನು ಕೊಟ್ಟಿದೆ. ಪ್ರಸ್ತುತವಾಗಿರತಕ್ಕಂತಹ ಜಡ್ಜಸ್ಗಳ ಒಂದು ಸ್ಟ್ರೆಂತ್ ಅಂದರೆ 34 ಇದೆ. ಇದರಡಿನಲ್ಲಿ 33 ಜಡ್ಜಸ್ಗಳಿದ್ದಾರೆ. ಒಬ್ಬರು CJI ಇರೋದನ್ನು ಕಾಣ್ತಾ ಇದೆ. ಒಟ್ಟಾರೆ 34 ಜನ ಇದ್ದಾರೆ. 4 ಜನರನ್ನ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಹಾಗಾಗಿ 38ಕ್ಕೆ ಟರ್ನ್ ಆಗುತ್ತೆ. ಇದರಡಿನಲ್ಲಿ 37 ಜನ ಜಡ್ಜಸ್ಗಳು ಪ್ಲಸ್ ಒಬ್ಬರು CJI ಇರೋದನ್ನು ಕಾಣಬಹುದು. ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚು ಮಾಡಲಿಕ್ಕೆ ಕಾರಣ ಏನಿರಬಹುದು? ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೇಸಸ್ಗಳು ಸಾಕಷ್ಟು ಪೆಂಡಿಂಗ್ ಇದ್ದಾವೆ. ನಿಯರ್ಲಿ 92,000 ಪ್ಲಸ್ ಕೇಸಸ್ಗಳನ್ನು ಕಾಣ್ತಾ ಇದ್ದೇವೆ. ಹಾಗೂ ಪ್ಯಾಂಡಮಿಕ್ ಆದಮೇಲೂ ಕೂಡ ಲಿಟಿಗೇಷನ್ಸ್ಗಳು ಹೆಚ್ಚಾಗಿರೋದಾಗಿರ್ಬೋದು, ಈ ಫೈಲಿಂಗೂ ಸಹ ಹೆಚ್ಚಾಗಿರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಜಡ್ಜಸ್ಗಳು ರಿಟೈರ್ಡ್ ಆಗುವಂತಹ ಸಾಧ್ಯತೆಯನ್ನು ಕಾಣಬಹುದು. ಸಾಕಷ್ಟು ವೇಕೆನ್ಸೀಸ್ಗಳು ಇರೋದ್ರಿಂದ ಕೇಸಸ್ಗಳು ಪೆಂಡಿಂಗ್ ಆಗ್ತಾ ಹೋಗ್ತಾ ಇರೋದನ್ನು ನೋಡ್ತಾ ಇದೀವಲ್ವಾ. ಹಾಗಾಗಿ ಸ್ಪೀಡ್ ಆಗಿರುವಂತಹ ಜಸ್ಟಿಸನ್ನು ಒದಗಿಸಬೇಕು. ಜಸ್ಟಿಸ್ ಡೆಲಿವರಿ ಅಂತ ಬಂದಾಗ ಟೈಮ್ಲಿ ಆಧಾರದ ಮೇಲೆ ಜಸ್ಟಿಸನ್ನು ಎಲ್ಲರಿಗೂ ಅವೈಲೇಬಲ್ ಇರುವಂತೆ ಮಾಡಬೇಕು. ನ್ಯಾಯವನ್ನು ಸರಿಯಾದ ಸಮಯಕ್ಕೆ ರೀಚ್ ಆಗುವಂತೆ ಮಾಡೋದು ಸಂವಿಧಾನಾತ್ಮಕವಾಗಿರತಕ್ಕಂತಹ ಒಂದು ಮಾರಲ್ ಪ್ರಿನ್ಸಿಪಲ್ ಅಂತ ಹೇಳ್ಬೋದು. ಈ ಒಂದು ಹಂತದಲ್ಲಿ ಏಮನ್ನು ಇಟ್ಕೊಂಡು ಸ್ಟ್ರೆಂತ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ ಆರ್ಟಿಕಲ್ 124 ಸಬ್ ಕ್ಲಾಸ್ 1 ಇಲ್ಲಿ ಬಹುಮುಖ್ಯ. ಆರ್ಟಿಕಲ್ 124 ಸಬ್ ಕ್ಲಾಸ್ 1 ಏನು ಹೇಳುತ್ತೆ ಅಂದರೆ, ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಪಾರ್ಲಿಮೆಂಟ್ಗೆ ಒಂದು ಪವರ್ನ ಕೊಡಲಾಗುತ್ತೆ. ಸುಪ್ರೀಂ ಕೋರ್ಟಲ್ಲಿ ಇರ್ತಕ್ಕಂತಹ ಜಡ್ಜಸ್ಗಳ ನಂಬರ್ನ ಡಿಟರ್ಮೈನ್ ಮಾಡ್ತಕ್ಕಂಥ ಹಂತದಲ್ಲಿ ಯಾರಿಗೆ ಪವರ್ ಇದೆ, ಸಂವಿಧಾನಾತ್ಮಕವಾಗಿ ಮೆನ್ಷನ್ ಮಾಡಿರೋ ಪ್ರಕಾರ ಪಾರ್ಲಿಮೆಂಟ್ಗೆ ಪವರ್ ಇರುತ್ತೆ. ಸೊ ಸಂಸತ್ತು ಕಾಲಕ್ಕನುಗುಣವಾಗಿ ಜಡ್ಜಸ್ಗಳ ಸಂಖ್ಯೆಯನ್ನು ಡಿಟರ್ಮೈನ್ ಮಾಡುತ್ತೆ. ಲೆಜಿಸ್ಲೇಷನ್ನ ಮುಖಾಂತರ ಪಾರ್ಲಿಮೆಂಟ್ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಒಂದು ಪವರನ್ನು ಸಂವಿಧಾನದಲ್ಲೇ ಮೆನ್ಷನ್ ಮಾಡಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ಮೊದಲು 1950ಯಲ್ಲಿ ಜಡ್ಜಸ್ಗಳ ಸ್ಟ್ರೆಂತ್ ನೋಡಿದಾಗ ಒಬ್ಬರು CJI ಮತ್ತು 7 ಜನ ಜಡ್ಜಸ್ಗಳು ಇರ್ತಾರೆ. ಇದಾದ ನಂತರ 11ಗೆ ಇನ್ಕ್ರೀಸ್ ಮಾಡ್ತಾರೆ. ನಂತರ 14, 18, 26, 31, 34 ಹಾಗೂ 38. 31 ಏನಿದೆಯಲ್ಲ, ಇದು 2009 ಪ್ರಪೋಸಲ್. ಇದಾದ ನಂತರ 2019ರಲ್ಲಿ 34ಗೆ ಏರಿಕೆ ಮಾಡಿದ್ದಾರೆ. 38 ಇವಾಗ 2026ರಲ್ಲಿರ್ತಕ್ಕಂಥ ಒಂದು ಪ್ರಪೋಸಲ್. ಇಂಪಾರ್ಟೆನ್ಸನ್ನು ಅರ್ಥ ಮಾಡ್ಕೊಳ್ಳಿ, ಯಾಕೆ ಇನ್ಕ್ರೀಸನ್ನು ಮಾಡಿದ್ದಾರೆ. ಇದರಿಂದಾಗಿ ನಾವು ಕೇಸಸ್ಗಳನ್ನು ಈಸಿಯಾಗಿ ರಿಸಾಲ್ವ್ ಮಾಡ್ಬೋದು. ಪ್ರಸ್ತುತವಾಗಿರ್ತಕ್ಕಂತಹ ಜಡ್ಜಸ್ಗಳ ಮೇಲೆ ಏನು ಬರ್ಡನ್ ಇದೆಯಲ್ಲ ಅದು ಕೂಡ ಕಡಿಮೆ ಆಗುತ್ತೆ, ರೈಟ್. ಹಾಗೂ ಬೆಟರ್ ವೇನಲ್ಲಿ ನಾವು ಈಸಿಯಾಗಿ ಜಸ್ಟಿಸನ್ನು ಒದಗಿಸಲಿಕ್ಕೆ ಸಾಧ್ಯತೆ ಇದೆ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗೆ ಸಂಬಂಧಪಟ್ಟಂಥ ಕೇಸಸ್ಗಳು ಸಹ ಜಾಸ್ತಿ ಆಗ್ತಾ ಇದಾವೆ. ಇದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಲಿಕ್ಕೆ, ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಮ್ಯಾಟರ್ಸ್ಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸ್ಟ್ರೆಂತು ಸರಿಯಾಗಿರಬೇಕು ಅನ್ನುವಂಥ ಆಸ್ಪೆಕ್ಟ್. ದೇರ್ ಆರ್ ಸಮ್ ಲಿಮಿಟೇಷನ್ಸ್. ಇವಾಗ ನಾವು ಕೇವಲ ಜಡ್ಜಸ್ಗಳನ್ನು ಇನ್ಕ್ರೀಸ್ ಮಾಡೋದ್ರ ಮುಖಾಂತರ ನಿಜವಾಗ್ಲೂ ಜಸ್ಟಿಸನ್ನು ಒದಗಿಸೋಕ್ಕಾಗುತ್ತಾ ಅನ್ನುವಂಥ ಪ್ರಶ್ನೆ ಇನ್ನೊಂದೆಡೆ ಹುಟ್ಟುತ್ತೆ. ಜುಡಿಷಿಯಲ್ ಲೆವೆಲಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಒಂದು ಅವಶ್ಯಕತೆ ಇರುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಕೋರ್ಟಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ಟಾಫ್ಗಳ ಅವಶ್ಯಕತೆ ಇದೆ. ಕೇವಲ ಜಡ್ಜಸ್ಗೆ ಸಂಬಂಧಪಟ್ಟಂತೆ ಮಾತ್ರ ಇಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. ಆ್ಯಂಡ್ ನಮ್ಮ ಒಂದು ಜುಡಿಷಿಯರಿ ಸಿಸ್ಟಮ್ ನಡಿಯಲ್ಲಿ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡ್ಕೋಬೇಕು. ಟೆಕ್ನಾಲಜಿ ಇಂಟಿಗ್ರೇಷನ್ ಮಾಡೋದ್ರ ಮುಖಾಂತರ ಹಾಗೂ ಸಾಕಷ್ಟು ವೇಕೆನ್ಸೀಸ್ಗಳಿದಾವಲ್ಲ ಅವುಗಳನ್ನು ಕ್ವಿಕ್ ಆಗಿ ಫಿಲ್ಅಪ್ ಮಾಡೋದ್ರ ಮುಖಾಂತರ ಲೋವರ್ ಜುಡಿಷಿಯರಿಯಲ್ಲಿ ರಿಫಾರ್ಮ್ಸನ್ನು ತೆಗೆದುಕೊಂಡು ಬರೋದು ಸಹ ಇಂಪಾರ್ಟೆಂಟು. ಸೊ ಹಾಗಾಗಿ ನಮ್ಮ ಒಂದು ಜುಡಿಷಿಯರಿ ಸಿಸ್ಟಮಲ್ಲಿ ಹೋಲಿಸ್ಟಿಕ್ ಆಗಿರತಕ್ಕಂತಹ ರಿಫಾರ್ಮ್ಸನ್ನು ತೆಗೆದುಕೊಂಡು ಬರೋದ್ರ ಮುಖಾಂತರ ಮಾತ್ರ ನಾವು ಜಸ್ಟಿಸನ್ನು ಟೈಮ್ಲಿ ಬೇಸಿಸ್ ಮೇಲೆ ಡೆಲಿವರಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ವಾಟ್ ಆರ್ ದ ಕನ್ಸರ್ನ್, ವಾಟ್ ಆರ್ ದ ಚಾಲೆಂಜಸ್ ಅಥವಾ ಲಿಮಿಟೇಷನ್ಸ್ ಏನಿದೆ ಅನ್ನುವಂಥ ಆಸ್ಪೆಕ್ಟು ನಮಗೆ ಇಂಪಾರ್ಟೆಂಟ್. ಪ್ರಸ್ತುತವಾಗಿ ಕ್ಯಾಬಿನೆಟ್ ಯಾವ ರೀತಿಯಂತ ನಿರ್ಧಾರವನ್ನು ತೆಗೆದುಕೊಂಡಿದೆ ಅನ್ನೋದನ್ನು ಈ ಒಂದು ಆರ್ಟಿಕಲ್ ಮುಖಾಂತರ ಕನೆಕ್ಟ್ ಮಾಡ್ಬೋದು. ಜುಡಿಷಿಯರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಆರ್ಟಿಕಲ್ಗೆ ಕನೆಕ್ಟ್ ಮಾಡೋದ್ರ ಮುಖಾಂತರ ಕೇಳ್ತಾರೆ. ನ್ಯೂಸಲ್ಲಿರುವಂಥ ಎಲ್ಲ ಆರ್ಟಿಕಲ್ಗಳು ಇಂಪಾರ್ಟೆಂಟ್. ಆರ್ಟಿಕಲ್ 124 ನಡಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಂತೆ ಎಸ್ಟಾಬ್ಲಿಷ್ಮೆಂಟ್ ಹಾಗೂ ಕಾಂಪೋಸಿಷನ್ ಅನ್ನು ಕಾಣಬಹುದು. ಆರ್ಟಿಕಲ್ 126 ನಡಿಯಲ್ಲಿ ಆಕ್ಟಿಂಗ್ ಚೀಫ್ ಜಸ್ಟಿಸ್ಗೆ ಸಂಬಂಧಪಟ್ಟಂತೆ 127 ನಡಿನಲ್ಲಿ ಅಡ್ಹಾಕ್ ಜಡ್ಜಸ್ ರಿಲೇಟೆಡ್ ಇರುವಂತೆ ಕಾಣಬಹುದು. ಆರ್ಟಿಕಲ್ 128 ನಡಿಯಲ್ಲಿ ರಿಟೈರ್ಡ್ ಜಡ್ಜಸ್ಗಳು ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ಕಮೆಂಟಲ್ಲಿ ಹೇಳಬೇಕಾಗಿರತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ ಅಂತಂದರೆ ಆರ್ಟಿಕಲ್ 131 ಹಾಗೂ ಆರ್ಟಿಕಲ್ 142. ಎರಡು ಆರ್ಟಿಕಲ್ ಇಂಪಾರ್ಟೆಂಟ್. ಇದು ಯಾವ ರೀತಿಯಾಗಿ ಜುಡಿಷಿಯರಿಗೆ ಕನೆಕ್ಟ್ ಮಾಡುತ್ತೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ರೀಸೆಂಟಾಗಿ ಆರ್ಟಿಕಲ್ 142ಗೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಅನ್ನು ಮಾಡಿದ್ದೇವೆ. ಹಾಗೂ ಜುಡಿಷಿಯರಿಯ ಒಂದು ಕಾರ್ಯ ಅಂತ ಬಂದಾಗ 131 ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆರ್ಟಿಕಲ್ 131 ಹಾಗೂ ಆರ್ಟಿಕಲ್ 142 ಯಾವ ರೀತಿಯಾಗಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.
ಪ್ರಸ್ತುತವಾಗಿರ್ತಕ್ಕಂಥ ಬದಲಾವಣೆಯನ್ನು ಸುಪ್ರೀಂ ಕೋರ್ಟ್ ಆಕ್ಟ್ ಅದರಲ್ಲೂ ನಂಬರ್ ಆಫ್ ಜಡ್ಜಸ್ಗೆ ಸಂಬಂಧಪಟ್ಟಂತೆ 1956 ಈ ಒಂದು ಕಾಯ್ದೆಯಲ್ಲಿ ತಿದ್ದುಪಡಿಯನ್ನು ತೆಗೆದುಕೊಂಡು ಬರೋದ್ರ ಮುಖಾಂತರ 38ಗೆ ಜಡ್ಜಸ್ಗಳ ಸಂಖ್ಯೆಯನ್ನು ಏರಿಕೆ ಮಾಡಿದ್ದಾರೆ ಅನ್ನುವಂಥ ಕ್ಲಾರಿಟಿ ನಮಗಿಲ್ಲಿ ಇಂಪಾರ್ಟೆಂಟ್. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ ಕ್ಯಾಬಿನೆಟ್ ಗಿವ್ಸ್ ನಾಟ್ ಟು ಮೇಕ್ ಇನ್ಸಲ್ಟ್ ಟು ವಂದೇ ಮಾತರಂ ಆ್ಯಂಡ್ ಅಫೆನ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 1 ನಡಿನಲ್ಲಿ ಹಿಸ್ಟ್ರಿ ಆಸ್ಪೆಕ್ಟ್ ಹಾಗೂ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುವಂಥದ್ದು. ರೀಸೆಂಟ್ಲಿ ಯೂನಿಯನ್ ಕ್ಯಾಬಿನೆಟ್ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಆ್ಯಕ್ಟ್ 1971ನಲ್ಲಿ ನ್ಯಾಷನಲ್ ಸಾಂಗ್ಗೆ ಸಂಬಂಧಪಟ್ಟಂತ ಒಂದು ಪ್ರೊಟೆಕ್ಷನನ್ನು ಬದುಕಿಸಬೇಕು ಅಂತ ಮುಂದಾಗ್ತಾ ಇದೆ. ವಂದೇ ಮಾತರಂ ಸಾಂಗನ್ನು ಇನ್ಸಲ್ಟ್ ಮಾಡಿದ್ದೆ ಆದರೆ ಅಥವಾ ಹಾಡ್ತಕ್ಕಂಥ ಹಂತದಲ್ಲಿ ಅಬ್ಸ್ಟ್ರಕ್ಷನ್ ಕ್ರಿಯೇಟ್ ಮಾಡಿದ್ದೆ ಆದರೆ ಪನಿಷ್ಮೆಂಟನ್ನು ಕೊಡಲಾಗುತ್ತೆ. ಸೊ ವಂದೇ ಮಾತರಂ ಸಾಂಗನ್ನು ಅಗೌರವವಾಗಿ ನಾವು ನೋಡ್ಕೊಂಡಿದ್ರೆ ಇದೊಂದು ಪನಿಷಬಲ್ ಅಫೆನ್ಸ್ ಅಂತ ಅನಿಸ್ಕೊಳ್ಳುತ್ತೆ. ವಂದೇ ಮಾತರಂ ಸಾಂಗನ್ನು 1875 ಬಂಕಿಮ್ ಚಂದ್ರ ಚಟರ್ಜಿ ಅವರು ಸಂಸ್ಕೃತೈಸ್ ಬೆಂಗಾಲಿ ಲ್ಯಾಂಗ್ವೇಜ್ ಅಲ್ಲಿ ಬರೀತಾರೆ. ಆನಂದ್ ಮಠ್ ನೋವೆಲ್ ಅಲ್ಲಿ 1882 ಇನ್ಕ್ಲೂಡ್ ಮಾಡಲಾಗುತ್ತೆ. ಇದಾದ ನಂತರ ಪ್ರಪ್ರಥಮವಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1896 ರವೀಂದ್ರನಾಥ್ ಟ್ಯಾಗೂರ್ ಅವರು ಈ ಒಂದು ಹಾಡನ್ನು ಹಾಡ್ತಾರೆ. 1937 ಕಾಂಗ್ರೆಸ್ ಮೊದಲ 2 ಸ್ಟ್ಯಾಂಜಾಗಳನ್ನು ಆಫಿಷಿಯಲಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. 1950 ಜನವರಿ 24 ಅಂದು ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ರಾಜೇಂದ್ರ ಪ್ರಸಾದ್ ಅವರ ಒಂದು ಪ್ರೆಸಿಡೆನ್ಶಿಪ್ ನಡಿನಲ್ಲಿ ವಂದೇ ಮಾತರಮನ್ನು ನ್ಯಾಷನಲ್ ಸಾಂಗ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಇದಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಹಾನರ್ ಅಂದರೆ ನ್ಯಾಷನಲ್ ಸಾಂಗ್. ಸೊ ನ್ಯಾಷನಲ್ ಸಾಂಗ್ ಸ್ಟೇಟಸ್ ಯಾವ ರೀತಿಯಾಗಿ ಬಂತು, ಈ ಮೊದಲು ಯಾವ ರೀತಿಯಾಗಿ ಯೂಸ್ ಮಾಡಿದ್ದಾರೆ ಅಂತ ಪ್ರಿಲಿಮ್ಸಲ್ಲಿ ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನ್ಯಾಷನಲ್ ಅಂತಮ್ ಜನಗಣ ಮನ ಆಗುತ್ತೆ. ಇಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ ಆಗಿರ್ತಕ್ಕಂಥ ರಿಕಗ್ನೈಸೇಷನ್ ಇದೆ. ಪ್ರಾಕ್ಟೀಸ್ ಮಾಡುವಾಗ ಯಾವ ರೀತಿ ಅಂತ ಕಾನೂನಾತ್ಮಕ ಕ್ರಮವನ್ನು ನಾವು ಫಾಲೋ ಮಾಡಬೇಕು ಅಂತ. ನ್ಯಾಷನಲ್ ಸಾಂಗ್ಗೆ ಸಂಬಂಧಪಟ್ಟಂತೆ ಸಂವಿಧಾನಾತ್ಮಕವಾಗಿ ಏನೂ ಮೆನ್ಷನ್ ಮಾಡಿಲ್ಲ, ಆದರೆ ಲೀಗಲ್ ಪ್ರೊಟೆಕ್ಷನನ್ನು ಇವಾಗ ಒದಗಿಸ್ತಾ ಇದ್ದಾರೆ. ಸೊ ಏನಾದರೂ ವಯಲೇಷನ್ ಮಾಡಿದ್ದೆ ಆದರೆ ಅವರನ್ನು ಪನಿಷ್ ಮಾಡುವಂಥದ್ದು ಫುಲ್ ಲೀಗಲ್ ಪ್ರೊಟೆಕ್ಷನನ್ನು ನ್ಯಾಷನಲ್ ಆಂಥೆಮ್ಗೆ ಸಂಬಂಧಪಟ್ಟಂತೆ ಕಾಣ್ತಾ ಇದ್ದಾವೆ. ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಹಾನರ್ ಆಕ್ಟ್ 1971 ನಡಿನಲ್ಲಿ ಪ್ರಸ್ತುತವಾಗಿ ನ್ಯಾಷನಲ್ ಫ್ಲಾಗ್ ಅನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಸಂವಿಧಾನವನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ನ್ಯಾಷನಲ್ ಆಂಥೆಮ್ ಅನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಸಂವಿಧಾನಕ್ಕೆ ಆಗಿರಬಹುದು, ನ್ಯಾಷನಲ್ ಫ್ಲಾಗ್ಗೆ, ನ್ಯಾಷನಲ್ ಆಂಥೆಮ್ಗೆ ತಂದಿದ್ದೆ ಆದರೆ 3 years ಇಂಪ್ರಿಸನ್ಮೆಂಟ್ ಹಾಗೂ ಫೈನ್ ಅನ್ನು ವಿಧಿಸಲಾಗುತ್ತೆ. ಫಂಡಮೆಂಟಲ್ ಡ್ಯೂಟೀಸ್ ನಡಿಯಲ್ಲಿ ಆರ್ಟಿಕಲ್ 51A ಸಬ್ ಕ್ಲಾಸ್ A ಇಂಪಾರ್ಟೆಂಟ್. ಇದರಡಿನಲ್ಲೂ ಕೂಡ ಸಂವಿಧಾನವನ್ನು ರೆಸ್ಪೆಕ್ಟ್ ಮಾಡಬೇಕು, ನ್ಯಾಷನಲ್ ಫ್ಲಾಗನ್ನು ರಿಫ್ಲೆಕ್ಟ್ ಮಾಡಬೇಕು ಹಾಗೂ ನ್ಯಾಷನಲ್ ಆಂಥೆಮನ್ನು ರೆಸ್ಪೆಕ್ಟ್ ಮಾಡಬೇಕು ಅಂತ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯಾಗಿ ಫಂಡಮೆಂಟಲ್ ಡ್ಯೂಟಿನಲ್ಲಿ ನಾವು ನ್ಯಾಷನಲ್ ಸಾಂಗನ್ನು ಕಾಣ್ತಾ ಇಲ್ಲ. ಪ್ರಸ್ತುತವಾಗಿ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಹಾನರ್ ಆಕ್ಟ್ 1971 ನಡಿಯಲ್ಲಿ ನ್ಯಾಷನಲ್ ಸಾಂಗನ್ನು ಇನ್ಕ್ಲೂಡ್ ಮಾಡೋದ್ರ ಬಗ್ಗೆ ಇಲ್ಲಿ ವಿಷಯ ಇದೆ. ಯಾವುದೇ ರೀತಿಯಾಗಿ ಫಂಡಮೆಂಟಲ್ ಡ್ಯೂಟೀಸಲ್ಲಿ ಕಾಣ್ತಾ ಇಲ್ಲ. ಇದು ನಿಮಗೆ ಕ್ಲಿಯರ್ ಆಗುತ್ತಿಲ್ಲ. ಪ್ರಿಲಿಮ್ಸಲ್ಲಿ ಪ್ರಶ್ನೆಗಳನ್ನು ಫ್ರೇಮ್ ಮಾಡಬಹುದು. ನ್ಯಾಷನಲ್ ಸಾಂಗ್ ಅನ್ನ ಹಿಸ್ಟಾರಿಕಲಿ ನ್ಯಾಷನಲ್ ಯೂನಿಟಿಯ ಸಿಂಬಾಲ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಕಲ್ಚರಲ್ ನ್ಯಾಷನಲಿಸಮ್ ಆಗಿರ್ಬೋದು, ಆಂಟಿ ಕೊಲೋನಿಯಲ್ ರೆಸಿಸ್ಟೆನ್ಸ್ನ ಸಿಂಬಾಲ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ರೀಸೆಂಟ್ಲಿ ಹೋಮ್ ಮಿನಿಸ್ಟ್ರಿನೂ ಕೂಡ ನ್ಯಾಷನಲ್ ಸಾಂಗಲ್ಲಿರುವಂತಹ 6 ಸ್ಟ್ಯಾಂಜವನ್ನು ಯೂಸ್ ಮಾಡಿ ಅಂತ ಅಫಿಷಿಯಲ್ ಇವೆಂಟಲ್ಲಿ ಇದನ್ನು ಯೂಸ್ ಮಾಡಬೇಕು ಅಂತ ಡೈರೆಕ್ಷನನ್ನು ನೀಡಿದೆ. ನ್ಯಾಷನಲ್ ಆಂಥೆಮ್ ಆದ ಕೂಡಲೇ ನ್ಯಾಷನಲ್ ಸಾಂಗನ್ನು ಹಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೊಂದು ಅಡ್ವೈಸರಿ ಗೈಡ್ಲೈನ್ ಆಗಿದೆ. ಯಾವುದೇ ರೀತಿಯಾಗಿ ಸ್ಟ್ಯಾಟ್ಯುಟರಿ ರೂಲ್ಸ್ ಅಲ್ಲ, ಅಡ್ವೈಸರಿ ಗೈಡ್ಲೈನ್ಸ್ ಆಗಿ ನಾವು ಕಾಣ್ತಾ ಇದ್ದೇವೆ. ರೀಸೆಂಟಾಗಿ ಯಾವ ರೀತಿಯಾಗಿ ಇದೊಂದು ಪನಿಷಬಲ್ ಆಫೆನ್ಸ್ ಆಗುತ್ತೆ, ಇನ್ಸಲ್ಟನ್ನು ಮಾಡಬಾರ್ದು ಅನ್ನುವಂಥ ಕ್ಲಾರಿಟಿ ಪ್ರಸ್ತುತವಾಗಿರ್ತಕ್ಕಂಥ ಅಪ್ಡೇಷನ್. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾವ ಇವೆಂಟ್ನಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡಿದಾರೋ ಅಂತ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, ವಂದೇ ಮಾತರಂ ಅನ್ನುವಂತಹ ನ್ಯೂಸ್ ಪೇಪರನ್ನು ಯಾವಾಗ ಸ್ಟಾರ್ಟ್ ಮಾಡಲಾಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮಾಡರ್ನ್ ಹಿಸ್ಟ್ರಿನಲ್ಲಿ ಇವೆಂಟ್ಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಇಯರ್ಸ್ಗಳ ಆಧಾರದ ಮೇಲೆ ನಾವು ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸನ್ನು ನೆನ್ಪಿಟ್ಕೊಳ್ಳೇಬೇಕು. ವಂದೇ ಮಾತರಂ ನ್ಯೂಸ್ ಪೇಪರನ್ನು ಯಾವ ಇಯರಲ್ಲಿ ಸ್ಟಾರ್ಟ್ ಮಾಡಲಾಗಿದೆ ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ 30 ಬ್ಯಾಂಕ್ಸ್ ಇಂಟಿಗ್ರೇಟೆಡ್ ವಿತ್ ಉದ್ಗಮ್ ಪೋರ್ಟಲ್ ಟು ಹೆಲ್ಪ್ ಲೀಗಲ್ ಹೇರ್ಸ್ ಟ್ರೇಸ್ ಫಂಡ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡೆಯಲ್ಲಿ ಎಕಾನಮಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಮಾನಿಟರಿ ಪಾಲಿಸಿ RBI ತೆಗೆದುಕೊಂಡು ಬಂದಿರುವಂಥ ಇನಿಷಿಯೇಟಿವ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಉದ್ಗಮ್ ಪೋರ್ಟಲ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆನ್ಸ್ ಏನಿದೆ, ರೀಸೆಂಟ್ಲಿ ಯಾವ ರೀತಿಯಂಥ ಬದಲಾವಣೆಯನ್ನು RBI ಮಾಡ್ತಾ ಇದೆ, ಯಾವ ರೀತಿಯಾಗಿ ಸಿಟಿಜನ್ಸ್ಗಳಿಗೆ ಇದು ಸಹಕಾರಿ ಆಗಲಿದೆ ಅನ್ನೋದನ್ನು ಇಲ್ಲಿ ನಾವು ಕನೆಕ್ಟ್ ಮಾಡಬೇಕು. ಉದ್ಗಮ್ ಪೋರ್ಟಲ್ ಇದೊಂದು ಅನ್ಕ್ಲೇಮ್ಡ್ ಡೆಪಾಸಿಟ್ಸ್ ಗೇಟ್ವೇ ಟು ಎಕ್ಸೆಸ್ ಇನ್ಫಾರ್ಮೇಷನ್ ಅಂತ ಹೇಳುತ್ತೆ. ಉದ್ಗಮ್ನ ಫುಲ್ ಫಾರ್ಮ್ ಇಂಪಾರ್ಟೆಂಟ್, ಸಿಂಪಲ್ ಆಗಿನೂ ಸಹ ಕೇಳ್ಬೋದು. ಅನ್ಕ್ಲೇಮ್ಡ್ ಡೆಪಾಸಿಟ್ಸ್ ಗೇಟ್ವೇ ಟು ಎಕ್ಸೆಸ್ ಇನ್ಫಾರ್ಮೇಷನ್. ಇಲ್ಲಿ ಅನ್ಕ್ಲೇಮ್ಡ್ ಬ್ಯಾಂಕ್ ಡೆಪಾಸಿಟ್ಸ್ಗಳಿರುತ್ತಲ್ಲ, ಇವುಗಳಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ಸೆಂಟ್ರಲೈಸ್ ಆಗಿರುವಂತಹ ಈ ಒಂದು ಪೋರ್ಟಲಲ್ಲಿ ನಾವು ಕಾಣ್ಬೋದು. RBI ಈ ಒಂದು ಪೋರ್ಟಲನ್ನು ಡೆವಲಪ್ ಮಾಡಿದೆ. ಈ ಒಂದು ಪೋರ್ಟಲ್ ನಡಿಯಲ್ಲಿ ಅನ್ಕ್ಲೇಮ್ಡ್ ಬ್ಯಾಂಕ್ ಡೆಪಾಸಿಟ್ಸ್ಗಳು ಅವೈಲೇಬಲ್ ಇರೋದನ್ನು
ರೀಸೆಂಟ್ ಆಗಿರುವಂಥ ಅನೌನ್ಸ್ಮೆಂಟ್ ಏನಿದೆ ಅಂದರೆ 30 ಬ್ಯಾಂಕ್ಸ್ಗಳು ಈ ಒಂದು ಪೋರ್ಟಲ್ಗೆ ಲಿಂಕನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡುವಂಥದ್ದು. RBI ಸುಪ್ರೀಂ ಕೋರ್ಟ್ಗೆ ಒಂದು ಇನ್ಫಾರ್ಮೇಷನ್ ನೀಡ್ತಾ ಇದೆ ಯಾವ ರೀತಿಯಾಗಿ ಈ ಒಂದು ಪೋರ್ಟಲನ್ನು ಬ್ಯಾಂಕಿಗೆ ಇಂಟಿಗ್ರೇಟ್ ಮಾಡ್ತಾ ಇದೆ ಅಂತ. ಹಾಗೂ ಬ್ಯಾಂಕ್ಗಳು ಈ ಒಂದು ಅನ್ಕ್ಲೇಮ್ಡ್ ಡೆಪಾಸಿಟ್ಸ್ಗಳನ್ನು ನಿಯರ್ಲಿ 90% ಅಷ್ಟು ಡೆಪಾಸಿಟರ್ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್ ಫಂಡ್ಗೆ ಟ್ರಾನ್ಸ್ಫರ್ ಮಾಡಿರೋದಾಗಿಯೂ ಸಹ ಹೇಳಿಕೆಯನ್ನು ಕೊಡ್ತಾ ಇದೆ. ಪೋರ್ಟಲ್ನ ಒಂದು ಅವಶ್ಯಕತೆ ಏನಿದೆ ಅಂತಂದರೆ ಸಾಕಷ್ಟು ಬ್ಯಾಂಕ್ಗಳಲ್ಲಿ ಡಾರ್ಮೆಂಟ್ ಆಗಿರ್ತಕ್ಕಂಥ ಯೂಸ್ ಮಾಡದೇ ಇರತಕ್ಕಂಥ ಇನ್ಆಪರೇಟಿವ್ ಆಗಿರ್ತಕ್ಕಂಥ ಮನಿ ಇದೆ. ಸೊ ಡೆತ್ ಆದಮೇಲೆ ಅಥವಾ ಅಕೌಂಟ್ ಹೋಲ್ಡರ್ಸ್ಗಳು ಯಾವುದೇ ರೀತಿಯಾಗಿ ಕಾಂಟ್ಯಾಕ್ಟ್ ಇಲ್ಲದೆ ಇರುವಂಥ ಹಂತದಲ್ಲಿ ಆ ಒಂದು ಮನಿಯನ್ನು ಯಾರೂ ಕ್ಲೇಮ್ ಮಾಡದೇ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಲೀಗಲ್ ಆಗಿ ಅದು ಯಾರಿಗೆ ಸಿಗುತ್ತೆ ಅನ್ನೋದೇ ಅವೇರ್ನೆಸ್ ಇಲ್ಲದೆ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ಆ ಒಂದು ಅಕೌಂಟನ್ನು ಟ್ರೇಸ್ ಮಾಡಲಿಕ್ಕೆ ಡಿಫ್ರೆಂಟ್ ಬ್ಯಾಂಕ್ಗಳಿಗೆ ಒಂದು ಸರಿಯಾದಂತಹ ಲಿಂಕ್ ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ಒಂದು ಸಿಂಗಲ್ ಪ್ಲಾಟ್ಫಾರ್ಮನ್ನು ಒದಗಿಸಬೇಕು, ಸಿಂಗಲ್ ಸರ್ಚ್ ಪ್ಲಾಟ್ಫಾರ್ಮನ್ನು ಒದಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಉದ್ಗಮ್ ಪೋರ್ಟಲನ್ನು ಡೆವಲಪ್ ಮಾಡಲಾಗಿದೆ. ಈ ಮೊದಲು ಸುಪ್ರೀಂ ಕೋರ್ಟಲ್ಲಿ ಒಂದು ಪಿಟಿಷನನ್ನು ಫೈಲ್ ಮಾಡಲಾಗಿರುವಂಥದ್ದು. ಜರ್ನಲಿಸ್ಟ್ ಸುಚೇತಾ ದಲಾಲ್ ಅವರು ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡಿದ್ದಾರೆ. ಡಾರ್ಮೆಂಟ್ ಆಗಿರ್ತಕ್ಕಂಥ ಅಕೌಂಟ್ಗಳು ಏನಿದೆಯಲ್ಲ ಇದು ಗೌರ್ಮೆಂಟ್ ಮ್ಯಾನೇಜ್ಡ್ ಫಂಡ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಇಲ್ಲಿ ಯಾವುದೇ ರೀತಿಯಾಗಿ ಅವೇರ್ನೆಸ್ಸೇ ಬರ್ತಾ ಇಲ್ಲ. ಲೀಗಲ್ ಹೇರ್ ಯಾರಿದ್ದಾರೆ ಅಂತ ಗೊತ್ತಾಗದೇ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಅನ್ಕ್ಲೇಮ್ಡ್ ಅಮೌಂಟ್ ಜಾಸ್ತಿ ಇದೆ ಅಂತ ಈ ಒಂದು ಪಿಟಿಷನ್ ಅನ್ನು ಸುಪ್ರೀಂ ಕೋರ್ಟ್ ಎಕ್ಸಾಮಿನೇಷನ್ ಮಾಡ್ತಕ್ಕಂಥ ಹಂತದಲ್ಲಿ RBIಗೂ ಸಹ ಪ್ರಶ್ನೆಯನ್ನು ಮಾಡಿದಾಗ RBI ಈ ಒಂದು ನಿರ್ಧಾರವನ್ನು ರೀಸೆಂಟ್ ಆಗಿ ತೆಗೆದುಕೊಂಡಿದೆ. 30 ಬ್ಯಾಂಕ್ಗಳನ್ನು ಉದ್ಗಮ್ ಪೋರ್ಟಲ್ಗೆ ಇಂಟಿಗ್ರೇಟ್ ಮಾಡೋದ್ರ ಮುಖಾಂತರ ಕಾನೂನಾತ್ಮಕವಾಗಿ ಯಾರು ಆ ಒಂದು ಫಂಡ್ಗೆ ಜವಾಬ್ದಾರರಿರ್ತಾರೆ, ಅನ್ಕ್ಲೇಮ್ಡ್ ಮನಿಗೆ ಜವಾಬ್ದಾರರಿರ್ತಾರೆ ಅಂತ ಐಡೆಂಟಿಫೈ ಮಾಡಬಹುದು ಅಂತ. ಅನ್ಕ್ಲೇಮ್ಡ್ ಡೆಪಾಸಿಟ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ 10 ವರ್ಷ ತನಕ ಯಾರು ಅದನ್ನು ಮಾಡ್ಕೊಂಡಿರೋದಿಲ್ಲ, ಅಕೌಂಟ್ ಇನ್ಆಕ್ಟಿವ್ ಆಗಿರುತ್ತೆ. ಹಾಗಾಗಿ 2014ರಲ್ಲಿ RBIನೇ ಒಂದು ಇನಿಷಿಯೇಟಿವ್ನ ತೆಗೆದುಕೊಂಡು ಬಂದಿರುತ್ತೆ. ಇದರಡಿನಲ್ಲಿ ಡೆಪಾಸಿಟರ್ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್ ಫಂಡ್ ಅಂತ ಬ್ಯಾಂಕ್ಗಳು ಏನಾದರೂ ಅನ್ಕ್ಲೇಮ್ಡ್ ಮನಿ ಇರುತ್ತಲ್ಲ ಇಮಿಡಿಯೇಟ್ ಆಗಿ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಬರ್ತಾ ಇರುತ್ತೆ. ಅನ್ಕ್ಲೇಮ್ಡ್ ಅಮೌಂಟ್ ಎಲ್ಲ ಕಂಪ್ಲೀಟ್ ಆಗಿ ಈ ಒಂದು ಫಂಡಲ್ಲಿ ಇರೋದನ್ನು ಕಾಣ್ಬೋದು. ಸೊ ಇದನ್ನು ಯಾರು ಮ್ಯಾನೇಜ್ ಮಾಡ್ತಾರೆ ಅಂದರೆ RBI ಮ್ಯಾನೇಜ್ ಮಾಡುತ್ತೆ. 2014ರಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇವಾಗ ಉದ್ಗಮ್ ಪೋರ್ಟಲ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನೋದಾದರೆ ಇವಾಗ ಅನ್ಕ್ಲೇಮ್ಡ್ ಡೆಪಾಸಿಟ್ಸ್ ಇರುತ್ತಲ್ಲ, ಎಲ್ಲ ಬ್ಯಾಂಕ್ಗಳಲ್ಲೂ ಅನ್ಕ್ಲೇಮ್ಡ್ ಡೆಪಾಸಿಟ್ ಇರುತ್ತಲ್ಲ, ಇದನ್ನು ಈಸಿಯಾಗಿ ನಾವು ಲಿಂಕ್ ಮಾಡೋದ್ರ ಮುಖಾಂತರ ಬ್ಯಾಂಕಲ್ಲಿ ಏನೇನು ಸ್ಟೇಟಸ್ ಇದೆ, ಇವಾಗ ಸೇವಿಂಗ್ ಅಕೌಂಟ್ಸ್ ಆಗಿರ್ಬೋದು, ಕರೆಂಟ್ ಅಕೌಂಟ್ಸ್ ಆಗಿರ್ಬೋದು, ಫಿಕ್ಸ್ ಡೆಪಾಸಿಟ್ ನಡಿನಲ್ಲಿ ಇರುತ್ತಾ ಅಥವಾ ಎಲಿಜಿಬಲ್ ಅಕೌಂಟ್ಗಳು ಯಾವ ರೀತಿಯಾಗಿದೆ ಎಲ್ಲ ಮಾಹಿತಿಯನ್ನು ಉದ್ಗಮ್ ಪೋರ್ಟಲಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈ ಒಂದು ಪೋರ್ಟಲ್ ಏನಿದೆಯಲ್ಲ ಕೇವಲ ಅನ್ಕ್ಲೇಮ್ಡ್ ಮನಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನನ್ನು ಒದಗಿಸುತ್ತೆ. ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್. ಕೇವಲ ಇದು ಮಾಹಿತಿಯನ್ನು ಮಾತ್ರ ಒದಗಿಸುತ್ತೆ ಹೊರತಾಗಿ ಯಾವುದೇ ರೀತಿಯಾದಂಥ ಸೆಟಲ್ಮೆಂಟನ್ನು ಮಾಡಲಿಕ್ಕೆ ಸಹಕಾರಿ ಆಗೋದಿಲ್ಲ. ಮಾಹಿತಿಯ ಆಧಾರದ ಮೇಲೆ ಅವರು ಮುಂದಿನ ಒಂದು ಪ್ರೊಸೆಸನ್ನು ಫಾಲೋ ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂಥ ವ್ಯಕ್ತಿ ಕೆಲವೊಂದಿಷ್ಟು ಡೀಟೇಲ್ಸನ್ನು ಕೊಡಬೇಕು. ಅಂದರೆ ಯೂಸರ್ಸ್ ಇರ್ತಾರಲ್ಲ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂತಂದರೆ ಬ್ಯಾಂಕ್ ರಿಲೇಟೆಡ್ ಇರುವಂಥ ಡೀಟೇಲ್ಸನ್ನು ಒದಗಿಸೋದ್ರ ಮುಖಾಂತರ, ಅವರ ಒಂದು ಅಕೌಂಟ್ ಇನ್ಫಾರ್ಮೇಷನ್ಸನ್ನು ಒದಗಿಸೋದ್ರ ಮುಖಾಂತರ ಅಲ್ಲಿರುವಂಥ ಇನ್ಫಾರ್ಮೇಷನನ್ನು ಅವರು ಕೂಡ ಎಕ್ಸೆಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಉದ್ಗಮ್ ಪೋರ್ಟಲ್ ಮುಖಾಂತರ ಸಿಟಿಜನ್ಸ್ಗಳಿಗೆ ಯಾವ ರೀತಿಯಾದಂಥ ಬೆನಿಫಿಟ್ ಇಲ್ಲಿ ಕ್ರಿಯೇಟ್ ಆಗುತ್ತೆ, ಒಂದು ವೇಳೆ ಅವರು ಡೆಪಾಸಿಟ್ ಮಾಡಿರ್ತಾರೆ ಮರ್ತೇ ಹೋಗಿರ್ತಕ್ಕಂಥ ಸ್ಥಿತಿಗತಿಗಳಿರುತ್ತೆ, ಲೀಗಲ್ ಹೇರ್ ಯಾರಿದ್ದಾರೆ ಅಂತ ಟ್ರೇಸ್ ಮಾಡಲಿಕ್ಕೆ ಇದು ಸಹಕಾರಿಯಾಗುವಂಥದ್ದು. ಇನ್ಫಾರ್ಮೇಷನ್ಸನ್ನು ತೆಗೆದುಕೊಳ್ಳಲಿಕ್ಕೆ ಇದು ಸಹಕಾರಿಯಾಗುವಂಥದ್ದು. ಒಂದು ಅನ್ಕ್ಲೇಮ್ಡ್ ಮನಿಯನ್ನು ಅವರು ಸೆಟಲ್ಮೆಂಟ್ ಮಾಡಬೇಕು ಅಂತಂದರೆ ಈ ಒಂದು ಮಾಹಿತಿಯನ್ನು ಸಹ ಅವರು ತೆಗೆದುಕೊಳ್ಬಹುದು. ಬ್ಯಾಂಕಿಂಗ್ ಸಿಸ್ಟಮ್ ನಡೆಯಲು ಸಹ ಒಂದು ಟ್ರಾನ್ಸ್ಪರೆನ್ಸಿಯನ್ನು ಇದು ಎನ್ಶೋರ್ ಮಾಡ್ದಂಗೆ ಆಗುತ್ತೆ. ಫಿನಾನ್ಷಿಯಲ್ ಇನ್ಕ್ಲೂಷನ್ ಸಹ ಇದು ತೆಗೆದುಕೊಂಡು ಬಂದಂಗೆ ಆಗುತ್ತೆ. ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಟ್ರ್ಯಾಕ್ ಮಾಡಲಿಕ್ಕೆ ಈ ಒಂದು ಪೋರ್ಟಲ್ನ ಇಂಪಾರ್ಟೆನ್ಸನ್ನು ಕಾಣಬಹುದು. ಪಬ್ಲಿಕ್ ನಡೆಯಲ್ಲಿ ಕೆಲವೊಂದಿಷ್ಟು ಹಂತದಲ್ಲಿ ಅವೇರ್ನೆಸ್ಸೇ ಇರೋದಿಲ್ಲ. ಸರಿಯಾಗಿ ನಾವು ಎಲ್ಲಿ ಡೆಪಾಸಿಟ್ ಮಾಡಿದ್ದೇವೆ ಅಂತಲೂ ಮರ್ತು ಹೋಗಿರ್ತೇವೆ. ಫಿಕ್ಸ್ ಡೆಪಾಸಿಟ್ ಇರುತ್ತೆ, 20 ಇಯರ್ಸ್ ಇರುತ್ತೆ, 15 ಇಯರ್ಸ್ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಮೆಚ್ಯೂರಿಟಿ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಅನ್ಕ್ಲೇಮ್ಡ್ ಮನಿಯಾಗಿ ಉಳಿದುಕೊಳ್ತಲ್ಲ. ಹಾಗಾಗಿ ಡಾರ್ಮೆಂಟ್ ಅಕೌಂಟ್ ಆಗಿರ್ಬೋದು, ಇನ್ಆಪರೇಟಿವ್ ಅಕೌಂಟ್ ಆಗಿರ್ಬೋದು, ಅನ್ಕ್ಲೇಮ್ಡ್ ಆಗಿರ್ತಕ್ಕಂಥ ಡೆಪಾಸಿಟ್ಗೆ ಸಂಬಂಧಪಟ್ಟಂತೆ ಸರಿಯಾದಂಥ ಮಾಹಿತಿ ಎಲ್ಲರಿಗೂ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪೋರ್ಟಲ್ ಬ್ಯಾಂಕ್ಗಳಿಗೆ ಲಿಂಕ್ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಇನ್ನು ಮುಂದಿನದಾಗಿ ಬಿಲ್ಡಿಂಗ್ ಬ್ರಿಡ್ಜಸ್ ಬ್ಯಾಟರಿ ಸ್ಟೋರೇಜ್ ಕೆಪಾಸಿಟಿ ಮಸ್ಟ್ ಕೀಪ್ ಪೇಸ್ ವಿತ್ ಸೋಲಾರ್ ಎನರ್ಜಿ ಜನರೇಷನ್. ಈ ಒಂದು ಆರ್ಟಿಕಲ್ ನಮಗೆ GS ಪೇಪರ್ 3 ನಡಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಎನರ್ಜಿ ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಆಗುವಂಥದ್ದು. ಭಾರತದಲ್ಲಿರುವಂಥ ಒಂದು ಸೋಲಾರ್ ಪವರ್ ಕೆಪಾಸಿಟಿ ಹೆಚ್ಚಾಗ್ತಾ ಇದೆ. ಆದರೂ ಕೂಡ ನಾವು ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡ್ಕೊಂಡಿಲ್ಲ. ಸೊ ಇದರಿಂದ ಯಾವ ರೀತಿಯಾಗಿ ಸ್ಟೋರೇಜ್ ರಿಲೇಟೆಡ್ ಇರುವಂತೆ ಸೋಲಾರ್ ಎನರ್ಜಿ ಜನರೇಷನ್ ಮುಖಾಂತರ ನಾವು ಎಷ್ಟು ಮಟ್ಟಿಗೆ ರಿನ್ಯೂಯಬಲ್ ಎನರ್ಜಿಯಿಂದ ಬೆನಿಫಿಟನ್ನು ಪಡೆದುಕೊಳ್ಬಹುದು ಅನ್ನೋದನ್ನು ಇಲ್ಲಿ ಕಾಣಬಹುದು. ಪ್ರಸ್ತುತವಾಗಿ ಎಲ್ ನೀನೋ ಇಂಪ್ಯಾಕ್ಟಿಂದಾಗಿ ಮಾನ್ಸೂನ್ ಸರಿಯಾಗಿ ನಮಗೆ ರೆಸ್ಪಾನ್ಸನ್ನು ತೋರಿಸ್ತಾ ಇಲ್ಲ. ಅದರಲ್ಲೂ ಸಮ್ಮರ್ ತುಂಬ ಹಾಟ್ ಇರತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಹೆಚ್ಚಾಗಿದೆ.
ಡೇ ಟೈಮಲ್ಲಿ ಸೋಲಾರ್ ಎನರ್ಜಿಯನ್ನು ನಾವು ಯುಟಿಲೈಸ್ ಮಾಡ್ಬೋದು. ಅದರಲ್ಲೂ ಏಪ್ರಿಲ್ 25 ಇರ್ತಕ್ಕಂಥ ಒಂದು ಡೇಟಾವನ್ನು ನೋಡಿದಾಗ ಭಾರತದ ಒಂದು ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ತುಂಬ ಪೀಕಲ್ಲಿರುವಂಥ ಸ್ಥಿತಿಗತಿಗಳು 256.1 ಗಿಗಾ ವ್ಯಾಟ್ ಅಷ್ಟು ಒಂದು ಪೀಕ್ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ರೆಕಾರ್ಡ್ ಆಗಿರೋದನ್ನು ಕಾಣ್ತಾ ಇದ್ದೇವೆ. ಸೋಲಾರ್ ಪ್ಲಾಂಟ್ಸ್ಗಳು ಸಪ್ಲೈ ಮಾಡಿರ್ತಕ್ಕಂಥ ಸ್ಥಿತಿಗತಿ ಅಂತ ಬಂದಾಗ 21.5% ಅಷ್ಟು ಆಫ್ಟರ್ನೂನ್ ಎಲೆಕ್ಟ್ರಿಸಿಟಿ ಡಿಮ್ಯಾಂಡನ್ನು ಇದು ಮೀಟ್ ಮಾಡ್ತಾ ಇರುವಂಥದ್ದು. ಈವ್ನಿಂಗ್ ಟೈಮಲ್ಲಿ 0.1% ಅಷ್ಟು ಮಾತ್ರ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡ್ತಾ ಇದೆ. ಸೊ ಇದರಿಂದ ನಮಗೆ ಗೊತ್ತಾಗುತ್ತೆ ಸ್ಟೋರೇಜ್ ಲೆವೆಲಲ್ಲಿ ನಾವು ಮಿಸ್ ಔಟ್ ಮಾಡ್ತಾ ಇದ್ದೇವೆ ಅಂತ. ಸೊ ಸ್ಟೋರೇಜಲ್ಲಿ ನಾವು ಲ್ಯಾಕ್ ಇದ್ದೇವೆ. ಯೂಶುವಲಿ ಈವ್ನಿಂಗ್ ಟೈಮ್, ನೈಟ್ ಟೈಮಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಎಲೆಕ್ಟ್ರಿಸಿಟಿಯ ಒಂದು ಡಿಮ್ಯಾಂಡನ್ನು ಕಾಣ್ತೇವೆ. ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಪೀಕ್ ಇರೋದೇ ಈವ್ನಿಂಗ್ ಟೈಮ್ ಹಾಗೂ ನೈಟ್ ಟೈಮಲ್ಲಿ. ನಾವು ಜನರೇಟ್ ಮಾಡ್ತಾ ಇರೋದು ಮಿಡ್ ಡೇ ಸನ್ಲೈಟ್ ಆರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸೋಲಾರ್ ಜನರೇಷನ್ ಆಗೋದನ್ನು ಕಾಣ್ತಾ ಇದ್ದೇವೆ. ಬ್ಯಾಟ್ರೀಸ್ ನಡಿಯಲ್ಲಿ ಕೆಪಾಸಿಟಿ ಚೆನ್ನಾಗಿರಬೇಕು, ಗ್ರಿಡ್ ಸ್ಟೆಬಿಲಿಟಿ ಚೆನ್ನಾಗಿದ್ದರೆ ಮಾತ್ರ ನಾವು ಸ್ಟೋರೇಜನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಡೇ ಟೈಮಲ್ಲಿರುವಂಥ ಸೋಲಾರ್ ಪವರ್ ಹೆಚ್ಚಿನ ಪ್ರಮಾಣದಲ್ಲಿ ವೇಸ್ಟ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಸೊ ಕ್ಲೀನ್ ಎನರ್ಜಿ ಜನರೇಟ್ ಆಗ್ತಾ ಇದೆ, ಆದರೆ ಇದನ್ನು ನಾವು ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ. ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ನಡಿಯಲ್ಲಿ ಎಕ್ಸೆಸಿವ್ ಆಗಿರ್ತಕ್ಕಂಥ ಸೋಲಾರ್ ಎಲೆಕ್ಟ್ರಿಸಿಟಿಯನ್ನು ನಾವು ಸ್ಟೋರೇಜ್ ಮಾಡ್ಕೋಬಹುದು. ಸೊ ಯಾವಾಗ ಅವಶ್ಯಕತೆ ಇರುತ್ತಲ್ಲ, ಪೀಕ್ ಡಿಮ್ಯಾಂಡ್ ಯಾವ ರೀತಿಯಾಗಿರುತ್ತಲ್ಲ ಅದರ ಆಧಾರದ ಮೇಲೆ ನಾವು ಯುಟಿಲೈಸ್ ಮಾಡ್ಕೊಳ್ತಾ ಬರ್ಬೋದು. ಇದರ ಮುಖಾಂತರ ಗ್ರಿಡ್ನ ಒಂದು ಸ್ಟೆಬಿಲಿಟಿನೂ ಸಹ ಚೆನ್ನಾಗಾಗುತ್ತೆ, ಪವರ್ ಶಾರ್ಟೇಜನ್ನು ಸಹ ನಾವು ಟ್ಯಾಕಲ್ ಮಾಡಿದಂಗೆ ಆಗುತ್ತೆ, ರಿನ್ಯೂಯಬಲ್ ಇಂಟಿಗ್ರೇಷನ್ನು ಸಹ ಇಲ್ಲಿ ತೆಗೆದುಕೊಂಡು ಬಂದಂಗೆ ಆಗುತ್ತೆ. ಫಾಸಿಲ್ ಫ್ಯೂಲ್ಸ್ಗಳ ಮೇಲೆ ಇರ್ತಕ್ಕಂಥ ಒಂದು ಅವಲಂಬನೆಯನ್ನು ಸಹ ಕಡಿಮೆ ಮಾಡ್ಬೋದು. ರಿನ್ಯೂಯಬಲ್ ಎನರ್ಜಿಯನ್ನು ನಾವು ವೇಸ್ಟ್ ಆಗದೇ ಇರುವಂತೆ ತಡೆಗಟ್ಟೋದು ಇಂಪಾರ್ಟೆಂಟ್. ಪ್ರಸ್ತುತವಾಗಿ ಬ್ಯಾಟ್ರಿ ಸ್ಟೋರೇಜ್ ಕೆಪಾಸಿಟಿಯನ್ನು ನೋಡಿದಾಗ ಆಪರೇಷನಲ್ ಕೆಪಾಸಿಟಿ ಮಿಡ್ ಆಫ್ 2025 0.7 ಗಿಗಾ ವ್ಯಾಟ್ ಅಷ್ಟು ಕಾಣ್ತಾ ಇದ್ವಿ. 2026 ಎಕ್ಸ್ಪೆಕ್ಟೇಷನ್ 2 ಗಿಗಾ ವ್ಯಾಟ್ ಅಷ್ಟು ಕಾಣ್ಬೋದು. ಸೊ ಇನ್ನೂ ಕೂಡ ನಾವು ಸ್ಟೋರೇಜ್ ನಡಿಯಲ್ಲಿ ನಿಗಾ ವಹಿಸಬೇಕು ಅನ್ನೋದನ್ನು ಕಾಣ್ಬೋದು. ಯಾಕೆ ಇಂಪಾರ್ಟೆಂಟ್? ಬಿಕಾಸ್ ಆಫ್ ಕ್ಲೈಮೇಟ್ ಫ್ಯಾಕ್ಟರ್ಸ್. ಆಸ್ ಪರ್ ದ IMD ಮಾನ್ಸೂನ್ ನಮಗೆ ಚೆನ್ನಾಗಿ ಆಗೋದಿಲ್ಲ, ಹಾಟ್ ಸಮ್ಮರ್ ಫೇಸ್ ಮಾಡ್ತಾ ಇದ್ದೇವೆ, ಹಾಗಾಗಿ ಕೂಲಿಂಗ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಡೇ ಟೈಮ್ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಜೊತೆಗೆ ನೈಟ್ ಟೈಮ್ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಸಹ ಹೆಚ್ಚಾಗ್ತಾ ಇರೋದನ್ನ ಕಾಣ್ತಾ ಇದ್ದೇವೆ. ಎನರ್ಜಿ ಡಿಮ್ಯಾಂಡನ್ನು ಮೀಟ್ ಮಾಡ್ತಕ್ಕಂಥ ಹಂತದಲ್ಲಿ ಸರ್ಕಾರನೂ ಕೂಡ ಯೋಜನೆಗಳನ್ನು ಜಾರಿಗೆ ತೆಗೆದುಕೊಂಡು ಬಂದಿದೆ. ಅದರಲ್ಲೂ ಸೋಲಾರ್ ಕೆಪಾಸಿಟಿಯನ್ನು ಎನ್ಹಾನ್ಸ್ ಮಾಡುವಂಥ ಹಂತದಲ್ಲಿ ನ್ಯಾಷನಲ್ ಸೋಲಾರ್ ಮಿಷನ್ ಇಂಪಾರ್ಟೆಂಟ್. ಇದರಡಿನಲ್ಲಿ ಸೋಲಾರ್ ಪವರ್ ಕೆಪಾಸಿಟಿಯನ್ನು ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾ ಬರ್ತಾ ಇದ್ದೇವೆ. ಪ್ರಧಾನ ಮಂತ್ರಿ ಕುಸುಮ್ ಯೋಜನೆ, ಈ ಒಂದು ಕುಸುಮ್ ಸ್ಕೀಮ್ ನಡಿನಲ್ಲಿ ಸೋಲಾರ್ ಪಂಪ್ಸ್ಗಳನ್ನು ಪ್ರಮೋಟ್ ಮಾಡೋದಾಗಲಿ, ಡಿಸೆಂಟ್ರಲೈಸ್ಡ್ ರಿನ್ಯೂಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಫಾರ್ಮರ್ಸ್ಗಳಿಗೆ ಸಪೋರ್ಟ್ ಮಾಡುವಂಥ ಹಂತದಲ್ಲಿ ಆಗಿರ್ಬೋದು, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ನಲ್ಲೂ ಸಹ ಸೋಲಾರ್ ಮಾಡ್ಯೂಲ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಾಗ ಆಗಿರ್ಬೋದು, ಅದರಲ್ಲೂ ಸೆಲ್ ಬ್ಯಾಟ್ರೀಸ್ಗೆ ಸಂಬಂಧಪಟ್ಟಂಥ ಇನ್ಫ್ರಾಸ್ಟ್ರಕ್ಚರ್ನ ಹೊಂದತಕ್ಕಂಥ ಹಂತದಲ್ಲಿ ಸಪೋರ್ಟನ್ನು ಮಾಡಲಿಕ್ಕೆ ಡೊಮೆಸ್ಟಿಕಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ನ ಮುಖಾಂತರ ಸಪೋರ್ಟನ್ನು ಒದಗಿಸ್ತಾ ಇದ್ದೇವೆ. ಗ್ರೀನ್ ಎನರ್ಜಿ ಕಾರಿಡಾರನ್ನು ಸಹ ಡೆವಲಪ್ ಮಾಡಿದ್ದಾರೆ. ಇದರಿಂದಾಗಿ ಕೆಲವೊಂದಿಷ್ಟು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ನಡಿನಲ್ಲಿ ರಿನ್ಯೂಯಬಲ್ ಇಂಟಿಗ್ರೇಷನ್ ಅನ್ನು ಮಾಡೋದ್ರ ಮುಖಾಂತರ ರಿನ್ಯೂಯಬಲ್ ಎನರ್ಜಿ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡ್ಬೋದು. ಸೊ ಎನರ್ಜಿ ಟ್ರಾನ್ಸಿಷನ್ ಅನ್ನು ತರತಕ್ಕಂಥ ಹಂತದಲ್ಲಿ ನಾವು ರಿನ್ಯೂಯಬಲ್ ಎನರ್ಜಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು. ಫಾಸಿಲ್ ಫ್ಯೂಯಲ್ಸ್ನಿಂದ ಕ್ಲೀನರ್ ಎನರ್ಜಿ ಕಡೆಗೆ ಶಿಫ್ಟ್ ಆಗುವಂಥ ಹಂತದಲ್ಲಿ ಸ್ಟೋರೇಜ್ ಲೆವೆಲಲ್ಲಿ ನಾವು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಆರ್ಟಿಕಲಲ್ಲಿ ಸಜೆಷನ್ ಮಾಡ್ತಾ ಇರುವಂಥದ್ದು ಬ್ಯಾಟ್ರಿ ಸ್ಟೋರೇಜ್ಗೆ ಸಂಬಂಧಪಟ್ಟಂತೆ ನಾವು ಹೊಸದಾಗಿರುವಂಥ ಪ್ರಾಜೆಕ್ಟ್ಗಳನ್ನು ತೆಗೆದುಕೊಂಡು ಬರಬೇಕು. ಸೋಲಾರ್ ಪ್ರಾಜೆಕ್ಟ್ ನಡಿನಲ್ಲೇ ನಾವು ಮ್ಯಾಂಡೇಟರಿಲಿ ಬ್ಯಾಟ್ರಿಯನ್ನು ಸ್ಟೋರೇಜ್ ಮಾಡಬೇಕು ಅಂತ. ಸೊ ಇದರಿಂದ ಡೊಮೆಸ್ಟಿಕ್ ಲೆವೆಲಲ್ಲಿ ಒಂದು ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗನ್ನು ತೆಗೆದುಕೊಂಡು ಬರುವಂಥದ್ದಾಗಿರ್ಬೋದು, ಇದಕ್ಕೆ ಸಂಬಂಧಿಸಿದಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡ್ಬೋದು, ಸ್ಟೋರೇಜ್ ಕೆಪಾಸಿಟಿಯನ್ನು ಎನ್ಹಾನ್ಸ್ ಮಾಡಬೇಕು ಅಂತ ಸರ್ಕಾರ ಇನ್ನೂ ನಿಗಾ ವಹಿಸಬೇಕು ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ಬೆಟರ್ ಗ್ರಿಡ್ ಮ್ಯಾನೇಜ್ಮೆಂಟನ್ನು ಸಹ ಮಾಡ್ಬೋದು. ಸ್ಮಾರ್ಟ್ ಆಗಿ ಎನರ್ಜಿಯನ್ನು ಸೇವ್ ಮಾಡಲಿಕ್ಕೆ ಟೆಕ್ನಾಲಜಿನ ಅಳವಡಿಸ್ಕೋಬೇಕು ಅನ್ನುವಂಥ ಸಜೆಷನ್ಸ್ಗಳನ್ನು ಈ ಒಂದು ಆರ್ಟಿಕಲಲ್ಲಿ ಆಥರ್ ಅವರು ಕೊಡ್ತಾ ಇದ್ದಾರೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ, ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲ್ ನಮಗೆ ತುಂಬ ಇಂಪಾರ್ಟೆಂಟ್. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿರುವಂಥ ಒಂದು ರೆಲೆವೆನ್ಸನ್ನು ನೋಡಿದಾಗ ಅದರಲ್ಲೂ ಸಾಕಷ್ಟು ಕಂಟ್ರೀಸ್ಗಳು ಬ್ಯಾಟ್ರಿ ಸ್ಟೋರೇಜ್ಗೆ ಸಂಬಂಧಪಟ್ಟಂಥ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದಾವೆ. ಚೈನಾ ಆಗಿರ್ಬೋದು, US ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು. ಭಾರತನೂ ಕೂಡ ಬ್ಯಾಟ್ರಿ ಸ್ಟೋರೇಜ್ನ ಮುಖಾಂತರ ನೆಟ್ ಝೀರೋ ಗೋಲ್ಸ್ಗಳನ್ನು ರೀಚ್ ಮಾಡ್ಬೋದು. ಎನರ್ಜಿ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಆಗುತ್ತೆ ಅನ್ನುವಂಥ ಕ್ಲಾರಿಟಿ ನಮಗಿಲ್ಲಿ ಇಂಪಾರ್ಟೆಂಟ್. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂತಹ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕೂಡ ಕಮೆಂಟ್ನ ಮುಖಾಂತರ ನಮಗೆ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.